ನಮಸ್ಕಾರ. ಇವತ್ತು 1972ನೇ ಇಸ್ವಿಯಲ್ಲಿ ತೆರೆ ಕಂಡಂತಹ ಸಿಪಾಯಿ ರಾಮು ಅನ್ನೋದು ಪ್ರತಿಯೊಬ್ಬರಿಗೂ ಅದು ಪ್ರಖ್ಯಾತಿ ಪಡೆದಿದೆ. ಅಂಥ ಒಂದು ಅಪಾರವಾದಂತಹ ತುಂಬ ಒಳ್ಳೆಯ ಸಿನಿಮಾ ಅದು. ಕತೆ, ಚಿತ್ರಕಥೆ, ನಿರೂಪಣೆ, ಸಂಗೀತ, ಛಾಯಾಗ್ರಹಣ ಪ್ರತಿಯೊಂದು ಅದರಲ್ಲಿ ಯಾರು ಬೆರಳು ಮಾಡಿ ತೋರಿಸೋ ಅಂಥದ್ದಿಲ್ಲ. ಅಂಥ ಒಂದು ಚಿತ್ರನ ಅದು ಚಿತ್ರಕಥೆ ಬಂದು ಇವರು ಯಾರವ್ರ ಹೆಸರು ಸುಗ್ಗೇನಹಳ್ಳಿ ಪಂಕಜ ಬರಲೇ ಇನ್ನು ಯಮುನೆ ಅನ್ನೋ ಆಧಾರಿತ ಮಾಡಿದ್ರು. ಆ ನಿರ್ದೇಶನ ಬಂದು YR ಸ್ವಾಮಿ, ಬಲೆ ಜೋಡಿ ಅನೇಕ ಸಿನಿಮಾಗಳು ತೆಗೆದಿದ್ದಾರೆ. YR ಸ್ವಾಮಿಯವರು ಒಬ್ಬರು ಜನಪ್ರಿಯ ಚಲನಚಿತ್ರ ನಿರ್ದೇಶಕರು. ಅವರು ಈಗ ನಮ್ಮೊಂದಿಗೆ ಇಲ್ಲ. ಅವ್ರ ಮಗ ಸುರೇಶ್ ಅನ್ನೋರು ಒಬ್ಬರು ಒಳ್ಳೆ ನಿರ್ದೇಶಕರಾಗಿದ್ದರು. ಈಗ ಸಿಪಾಯಿ ರಾಮು ಬಗ್ಗೆ ಮಾತಾಡೋದಾದರೆ, ಸಿಪಾಯಿ ರಾಮು ಅದು ಎಂಥ ಚಿತ್ರ, ಅದು ಪ್ರಾಣನೇ ಒತ್ತೆ ಇಟ್ಟು ಅಂಥ ಲೊಕೇಶನ್ ಹೋಗಿ ಚಿತ್ರೀಕರಣ ಮಾಡೋದಕ್ಕೆ ಬಹಳ ಕಷ್ಟ. ಯಾಕೆ ಗೊತ್ತಾ? ಆ ಕತೆ, ಚಿತ್ರಕಥೆ ನಡೆಯೋದೇ ಕಥೆನೇ ಅಲ್ಲಿ. ಅದು ಬಂದು ಉತ್ತರ ಪ್ರದೇಶ ಹತ್ರ, ನೀವೆಲ್ಲ ಕೇಳಿರಬೇಕು, ಚಂಬಲ್ ಕಣಿವೆ, ಬರೀ ಬೆಟ್ಟ ಗುಡ್ಡ ಗುಹೆಗಳು. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಹೋದರೂ ವಾಪಸ್ ಬರೋಕ್ಕೆ ನಿಮಗಾಗಲ್ಲ. ಬರೀ ಡಕಾಯಿತರುಗಳು. ಆಗ ಪೂಲನ್ ದೇವಿ ಅನ್ನೋರು, ಎಲ್ಲರಿಗೂ ಪೂಲನ್ ದೇವಿ ಯಾರಿಗೂ ಗೊತ್ತಿಲ್ಲ. ಅವ್ರ ಕಡೆಗೆ ಶರಣಾಗತಿಯಾಗಿ ಅವರು ಬಂದು ರಾಜಕೀಯಕ್ಕೆ ಬಂದು MP ಆಗಿದ್ದರು. ಈಗ ಅವ್ರು ನಮ್ಮೊಂದಿಗಿಲ್ಲ. ಆಯಿತಾ? ಈ ಒಂದು ಚಲನಚಿತ್ರ ಮಾಡ್ಬೇಕಾದ್ರೆ ಆ ನಿರ್ಮಾಪಕರು ಇದರಲ್ಲ, ಭಾಗ್ಯವತಿ ಪ್ರೊಡಕ್ಷನ್ಸ್ ಅಂತ ನಿರ್ಮಾಪಕರು. ಛಾಯಾಗ್ರಹಣ ಬಂದು R ಚಿಟ್ಟಿ ಬಾಬು ಅಂತ. R ಚಿಟ್ಟಿ ಬಾಬು ಒಬ್ಬರು ತುಂಬ ಜನಪ್ರಿಯ ಛಾಯಾಗ್ರಹಣ ಮಾಡ್ತಾರೆ. ಆಮೇಲೆ ಆ ಸಿನಿಮಾಗೆ ಬಂದು ಉಪೇಂದ್ರ ಕುಮಾರ್, ಖ್ಯಾತ ಹಿನ್ನೆಲೆ ಸಂಗೀತಗಾರರು ಉಪೇಂದ್ರ ಕುಮಾರ್ ಅನ್ನೋರು ಎಲ್ಲರಿಗೂ ಗೊತ್ತಿರಬೇಕು. ನೋಡಿ, ಆ ಚಿತ್ರ ಮಾಡಬೇಕು ಅಂದಾಗ ಒಂದು ಗಟ್ಟಿಯಾದ ಒಂದು ನಿಲುವು, ಒಂದು ಮನಸ್ಸು. ಆ ಚಲನಚಿತ್ರದಲ್ಲಿ ಪಾತ್ರಗಳ ಆಯ್ಕೆ ಬಹಳ ಚೆನ್ನಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರೇ ಹೀರೋ, ಆ ಸಿನಿಮಾಗೆ ಅವರೇ ನಾಯಕರು. ಅವರಿಗೆ ಜೊತೆಯಾಗಿ ಲೀಲಾವತಿ ಅವರು ಇದ್ದಾರೆ, ಆರತಿ ಅವರಿದ್ದಾರೆ, ತುಂಬ. ಆಮೇಲೆ ಶಿವರಾಮ್ ಅವರಿದ್ದಾರೆ, ತೂಗುದೀಪ ಶ್ರೀನಿವಾಸ್ ಅವರಿದ್ದಾರೆ. ತೂಗುದೀಪ ಶ್ರೀನಿವಾಸ್ ಅವರು ಆ ಒಂದು ಸಿನಿಮಾದಲ್ಲಿ ಡಕಾಯಿತರ ಪಾತ್ರ, ಅವರು ಮಂಗಲ್ ಸಿಂಗ್ ಅಂದರೆ ಆ ಅಜಾನಬಾಹು ವ್ಯಕ್ತಿತ್ವ, ಪರ್ಸನಾಲಿಟಿ. ಅದನ್ನು ಎಷ್ಟು ಸೂಕ್ತವಾಗಿ ಆಯ್ಕೆ ಮಾಡಿದ್ದಾರೆ. ಯಾರನ್ನ? ತೂಗುದೀಪ ಶ್ರೀನಿವಾಸ್ ಅವರು ನ್ಯಾಯ ಒದಗಿಸಿದ್ದಾರೆ ಅವ್ರ ಪಾತ್ರಕ್ಕೆ. ಆ ಒಂದು ಚಲನಚಿತ್ರ. ಆಮೇಲೆ ಹಾಡುಗಳು ಬಹಳ ಚೆನ್ನಾಗಿದೆ. ಅದರಲ್ಲಿ ಲಾಸ್ಟಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹಾಡಿದೆ, ಆ PB ಶ್ರೀನಿವಾಸ್ ಅವರು ಹೇಳಿರೋ ಅಂಥ ಹಾಡು, ಎಲ್ಲಿಗೆ ಪಯಣ ಯಾವುದೋ ದಾರಿ ಏ ಗಾಂಧಿ ಸಂಚಾರಿ. ಎಷ್ಟು ಅರ್ಥಗರ್ಭಿತವಾಗಿ ಆ ಚಿತ್ರ ಕಥೆಗೆ ಹೊಂದುವಂತೆ ಹಾಡನ್ನು ಅದು ರಾಗ ಸಂಯೋಜನೆ ಮಾಡಿದಾರಲ್ಲ ಉಪೇಂದ್ರ ಕುಮಾರ್ ಅವ್ರಿಗೆ, ಬೇಷ್ ಅಂತ ಹೇಳಬೇಕಾಗುತ್ತೆ. ಆಮೇಲೆ ಆ ಚಲನಚಿತ್ರ ಬಂದು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಕಥಾವಸ್ತು ಯಾವ ಥರ ಇದೆ ಅಂದರೆ, ಮಿಲ್ಟ್ರಿಲಿ ಇರ್ತಾರೆ ಅವರು. ಮಿಲ್ಟ್ರಿಯಿಂದ ಊರಿಗೆ ಬರ್ತಾರೆ. ಅವ್ರ ಊರು ಹಳ್ಳಿ. ಅವರು ಬರುವಾಗ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡ್ತಾರೆ. ಇಡೀ ಹಳ್ಳಿ ಜನಕ್ಕೆ ಹಬ್ಬದ ವಾತಾವರಣ, ಸಂಭ್ರಮ. ಹಳ್ಳಿಯಿಂದ ಒಬ್ಬರು ಮಿಲ್ಟ್ರಿಗೆ ಹೋಗಿ ಅಷ್ಟು ವರ್ಷ ಸೇವೆ ಮಾಡಿ, ದೇಶ ಸೇವೆ ಮಾಡಿ ಬರ್ತಾ ಇದ್ದಾರಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಆ ಪಾತ್ರ ತುಂಬ ಚೆನ್ನಾಗಿ ಒದಗಿ ಬಂತದ್ರಲ್ಲಿ. ಬಂದಾಗ ಅವ್ರಿಗೆ ಸನ್ಮಾನ ಮಾಡಿ, ಇಡೀ ಹಳ್ಳಿಲೂ ಮೆರವಣಿಗೆ ಮಾಡಿ ಮನೆ ಕರ್ಕೊಂಬರ್ತಾರೆ. ಆಗ ಎಷ್ಟು ಖುಷಿಯಾಗುತ್ತೆ. ಮಕ್ಕಳು ಇಬ್ಬರು ಇರ್ತಾರೆ, ಆಯಿತಾ? 2 ಮಕ್ಕಳು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಾತ್ರದ ಹೆಸರು ಬಂದು ರಾಮಣ್ಣ ಅಂತ ಎಲ್ಲ ಕರೀತಾರೆ. ಕಡೆಗೆ ಬಂದಾದಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಅದು ಯಾವುದೋ ಒಂದು ಘಟನೆಯಿಂದ ಅವರು ಜೈಲು ಸೇರ್ಕೋಬೇಕಾಗುತ್ತೆ. ಕಾರಾಗೃಹ. ಅವರು ಯಾವುದೂ ತಪ್ಪು ಮಾಡಿಲ್ಲ, ಅದು ತಮ್ಮ ಮೇಲೆ ಆ ತಪ್ಪು ಹೊರಿಸ್ಕೊಂಡು ಕಡೆಗೆ ಜೈಲಿಗೆ ಹೋಗಿ ಜೈಲಲ್ಲಿ ಸುಮಾರು ವರ್ಷಗಳ ಕಾಲ ಕಳೀತಾರೆ. ಅದ್ರ ಮಧ್ಯೆ ಕಥಾವಸ್ತು, ಅವ್ರ ಸಂಸಾರದಲ್ಲಿ ಎಷ್ಟು ಒಂದು ವಾತಾವರಣ, ಮಕ್ಕಳ ಜೊತೆಗೆ ಅನ್ಯೋನ್ಯತೆ, ಅಷ್ಟು ಚೆನ್ನಾಗಿರ್ತಾರೆ. ಒಳಗಡೆ ಅವರು ಒಂದು ಸಂಸಾರನೇ
ಒಂದು ನಗು ಸಂಸಾರ, ಸುಂದರವಾದ ಸಂಸಾರ. ಎಂಥ ಬಿರುಗಾಳಿ ಬೀಸುತ್ತೆ ಅಂದರೆ ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ಡಕಾಯಿತರಾಗಿ ಎಸ್ಕೇಪ್ ಆಗಿಬಿಟ್ಟಿರ್ತಾರೆ. ಎಸ್ಕೇಪ್ ಅಂದರೆ ಅವರು ದೇಶಾಂತರ ಹೊರಟೋಗಿರ್ತಾರೆ. ಕಡೆಗೆ ಪೊಲೀಸ್ಗಳೆಲ್ಲ ಹುಡುಕೊಟ್ಟವರಿಗೆ 10,000 ರೂಪಾಯಿ ಬಹುಮಾನ. ನೋಡಿ ಅದು ಎಷ್ಟು ಆ ಒಂದು ಸನ್ನಿವೇಶ ಬಂದಾಗ ಎಂಥ ಪ್ರೇಕ್ಷಕರಿಗೂ ಚಿತ್ರಮಂದಿರದಲ್ಲಿ ಕಣ್ಣಲ್ಲಿ ನೀರು ಹೋಗ್ತಾ ಇರುತ್ತೆ ಗೊತ್ತಿಲ್ಲದೆ ಆ ದುಃಖಕ್ಕೆ. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯ ಹಂಗಿರುತ್ತೆ. ಎಷ್ಟೋ ಚಲನಚಿತ್ರಗಳಲ್ಲಿ ಒಂದು 2 ದುಃಖದ ಸನ್ನಿವೇಶ ಬಂದರೆ ಎಂಥವ್ರ ಕಣ್ಣಲ್ಲಿ ನೀರು ಬರ್ಸೋ ಒಂದು ಅಭಿನಯ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ಅದು ರಕ್ತಗತವಾಗಿ. ಯಾಕೆಂದರೆ ಅವ್ರ ತಂದೆ ಬಂದು ದೊಡ್ಡ ಕಲಾವಿದರು, ಹಿರಣ್ಯಕಶಿಪಲ್ಲಿ ಪುಟ್ಟಸ್ವಾಮಯ್ಯ ಅವರು ಅಂದರೆ ಇಡೀ ಎಲ್ಲರಿಗೂ ಗೊತ್ತು. ಅದ್ರ ರಕ್ತ ಡಾಕ್ಟರ್ ರಾಜ್ಕುಮಾರ್ ಅವರು. ಕಡೆಗೆ ಏನಾಗುತ್ತೆ, ಡಾಕ್ಟರ್ ರಾಜ್ಕುಮಾರ್ ಅವರು ಪೊಲೀಸ್ಗಳು ಹುಡುಕೊಟ್ಟವರಿಗೆ 10,000 ರೂಪಾಯಿ ಬಹುಮಾನ ಅಂತ ಇಡೀ ಎಲ್ಲ ಕಡೆ ಅವ್ರದ್ದೊಂದು ಪೋಸ್ಟರ್ಗಳು ಹಾಕಿರ್ತಾರೆ. ಕಡೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೆಂಗೆಂಗೋ ಮಾಡಿ ಮನೆಗೆ ಬಂದುಬಿಡ್ತಾರೆ. ಹೆಂಡ್ತಿ ಹತ್ರ ಕೇಳ್ಕೊತಾರೆ, ಹಿಂಗೆ ನನ್ನ ಔಷಧು, ನನಗೆ ನಿಮ್ಮನ್ನೆಲ್ಲ ಬಿಟ್ಟೋಗೋಕ್ಕಾಗಲ್ಲ, ಹೆಂಡ್ತಿ ಮಕ್ಕಳ ಜೊತೆ ನಾನು ಇರಬೇಕು, ಏನೋ ಒಂದು ಆಗೋಗಿದೆ, ಇವಾಗ ನನ್ನ ಹುಡುಕೊಟ್ಟವರಿಗೆ ಇಷ್ಟು 10,000 ರೂಪಾಯಿ ಬಹುಮಾನ ಅಂತ ಹೇಳಿದ್ದಾರೆ, ಯಾರಿಗೂ ಹೇಳಬೇಡ. ಕಡೆಗೆ ಅವ್ರ ಹೆಂಡ್ತಿ ಲೀಲಾವತಿ ಅವರು ಎಂಥ ಲೀಲಾಜವಾಗಿ ಅಭಿನಯ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಯಾರು ಲೀಲಾವತಿ ಅವರು, ಅವರ ಧರ್ಮಪತ್ನಿಯಾಗಿ ಆ ಒಂದು ಸಿನಿಮಾದಲ್ಲಿ ಇವತ್ತು ಮರೆಯೋಕ್ಕಾಗೋದಿಲ್ಲ. ಗಂಡದ ಮೇಲೆ ಒಂದು ವ್ಯಾಮೋಹ, ಪ್ರೀತಿ, ಭಕ್ತಿ. ಕಡೆಗೆ ಅಯ್ಯೋ ಹಿಂಗಾಗೋಗಿದ್ಯಾ, ಅಯ್ಯೋ ದೇವರೇ ಬನ್ನಿ 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 ಅಂದ್ಬಿಟ್ಟು ಅಟ್ಟದ ಮೇಲೆ ಇಟ್ಟಿರ್ತಾರೆ ಅವರು. ಡಾಕ್ಟರ್ ರಾಜ್ಕುಮಾರ್ ಅಲ್ಲಿಯೇ ಊಟ ಕೊಡೋದು, ತಿಂಡಿ ಕೊಡೋದು. ಕಡೆಗೆ ಒಂದಿನ ಏನಾಗ್ಬಿಡುತ್ತೆ, ಡಾಕ್ಟರ್ ರಾಜ್ಕುಮಾರ್ ಅವರ ಮಗ, ಅವನು ಒಂದು 12-13 ವರ್ಷದ ಹುಡುಗ, ಇನ್ನೊಂದು ಹೆಣ್ಮಗು. ಕಡೆಗೆ ಆ ಮಗು ಆ ಫೋಟೋ ನೋಡುತ್ತೆ, ಅದು ಹುಡ್ಕೊಟ್ಟವ್ರು 10,000 ರೂಪಾಯಿ ಬಹುಮಾನ. ಅಯ್ಯೋ ದೇವರೇ, ಈ ಕಳ್ಳನ್ನು ಹಿಡ್ಕೊಟ್ರೆ 10,000 ರೂಪಾಯಿ ಬಹುಮಾನ ಅಂದ್ಬಿಟ್ಟು ಪಾಪ ಆ ಹುಡುಗಿ ಏನು ಮಾಡಿಬಿಡುತ್ತೆ ಗೊತ್ತಿಲ್ಲ, ತನ್ನ ತಂದೆನೇ. ಯಾಕಂದರೆ ಮಂಗಲ್ ಸಿಂಗ್ ಫೋಟೋನೇ ಬೇರೆ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೆ ಬಂದಾಗ ತಂದೆ ಅಂದರೆ ಮಕ್ಕಳು ಗೊತ್ತಿಲ್ಲ, ಆ ಅವತಾರದಲ್ಲಿ ನೋಡಿಲ್ಲ ಅವರು. ಚೆಂಬಲ್ ಕಣ್ಣುವಲ್ಲಿ ದೊಡ್ಡ ಡಕಾಯಿತರಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೆಲವು ವರ್ಷಗಳ ಕಾಲ ಅಲ್ಲಿರ್ತಾರೆ ಅವರು. ಅಲ್ಲಿಂದ ಸೂಲಿಗೆ ಕೊಲೆ ಪ್ರಕರಣಗಳು ಇವರೇ ಅಲ್ಲಿ ನಾಯಕರಾಗಿರ್ತಾರೆ. ಅನಿವಾರ್ಯತೆ ಕಾರಣಗಳಿಂದ ಚೆಂಬಲ್ ಕಣಿವೆಯಲ್ಲಿ ತುಂಬ ದೊಡ್ಡ ಮಟ್ಟದ ಮುಖಂಡರಾಗಿರ್ತಾರೆ ಅವರು. ಯಾರು, ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ. ಮಂಗಲ್ ಸಿಂಗು ಅವ್ರಿಗೂ ಎಷ್ಟೋ ಸನ್ನಿವೇಶಗಳು ನಡೆಯುತ್ತೆ, ಇಬ್ಬರಿಗೂ ಬರಲ್ಲ, ಪಾಸಿಟಿವ್ ನೆಗೆಟಿವ್. ಅರ್ಥ ಆಯ್ತಾ? ಆ ಕಥೆ ಆ ಥರ ಇದೆ. ಕಡೆಗೆ ಆ ಚಿತ್ರದಲ್ಲಿ ಇಲ್ಲಿ ಚೆಂಬಲ್ ಕಣಿವೆಯಲ್ಲಿರುವಾಗ ಆರತಿಯವ್ರ ಪರಿಚಯ ಆಗುತ್ತೆ. ಆರತಿಯವ್ರ ಜೊತೆಗೆ ಇಬ್ಬರಿಗೂ ಪ್ರೀತಿ ಉಂಟಾಗುತ್ತೆ. ಪ್ರೀತಿ ಇಬ್ಬರು ಇನ್ನೇನು ಮದುವೆ ಆಗಬೇಕು ಅಂತ ಇರ್ತಾರೆ. ಆರತಿ ಕಡೆಗೆ ಶೂಟ್ ಮಾಡ್ತಾರೆ. ಆರತಿಗೆ ವಿರೋಧ ಬಣ್ಣದವರು ಶೂಟ್ ಮಾಡಿದಾಗ ಸೋತೋಗ್ತಾರೆ ಆರತಿ. ಡಾಕ್ಟರ್ ರಾಜ್ಕುಮಾರ್ ಅವರು ಆರತಿನ ಕಳ್ಕೊಂಡ ಮೇಲೆ ಬೇಡ ಚೆಂಬಲ್ ಕಣಿವೆ ಹೋಗ್ಬಿಡೋಣ ಊರ ಕಡೆ ಅಂದ್ಬಿಟ್ಟು ಕುದುರೆ ಮೇಲೆ ಕೂತ್ಕೊಂಡು ಎಲ್ಲಿಗೆ ಪಯಣ ಯಾವುದೋ ದಾರಿ, ಎಷ್ಟು ಅರ್ಥಪೂರ್ಣವಾಗಿದೆ ಆ ಹಾಡು. ಇವತ್ತಿಗೂ ಪ್ರತಿಯೊಬ್ಬರು ಬಾಯಲ್ಲದಿದೆ. ಹಾಡು ಕೇಳಿದವರು ಮತ್ತೆ ಕೇಳಬೇಕು ಅನಿಸುತ್ತೆ. ಆ ಒಂದು ಮಟ್ಟದಲ್ಲಿ ಪಿ ಬಿ ಶ್ರೀನಿವಾಸ್ ಅವರ ಹಾಡು ಹೇಳಿದ್ದಾರೆ ಅದು. ಆಮೇಲೆ ಅದರಲ್ಲಿ ಕೋಳಿ ಜಗಳ ಒಂದಿದೆ, ಕೊಕೊರೆ ಕೋಳಿ ಅದೊಂದು ಹಾಡು ತುಂಬ ಚೆನ್ನಾಗಿ, ಬಾಗಲ ಮೇರೆ ಮುರುಗ ಅಂತ. ಆಮೇಲೆ ನಿದಿರೆಯು ಸದಾ ಏಕೆ ದೂರ ಅಂತ. ಆ ಎಲ್ಲ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಯಿತು ಆಗಿನ ಕಾಲದಲ್ಲಿ. ಅಂದರೆ ಅದು ಆ ಚಿತ್ರ ತೆರೆ ಕಂಡು 1972 ಬಂಗಾರದ ಮನುಷ್ಯ ಟೈಮಲ್ಲೇ ಅದು ರಿಲೀಸ್ ಆಗಿದ್ದು. ಯಾವ ಮಟ್ಟದಲ್ಲಿ ಓಡ್ತು ಅಂದರೆ ಅದು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತು ಆ ಚಲನಚಿತ್ರ. ಇವತ್ತು ಮತ್ತೆ ರಿಲೀಸ್ ಮಾಡಿದ್ರು ಆ ಸಿನಿಮಾಗಳು ಓಡುತ್ತೆ. ಯಾಕಂದರೆ ರಾಜ್ಕುಮಾರ್ ಅವರ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಸಂಸಾರ ಸಮೇತ ಕೂತ್ಕೊಂಡು ನೋಡೋ ಅಂಥ ಚಿತ್ರಗಳೇ ಬರ್ತಾಯಿದ್ದಿದ್ದು. ಪಾತ್ರಕ್ಕಷ್ಟೇ ನಾನು ತುಂಬ ಜೀವ ತುಂಬ್ತಾಯಿದ್ರು, ನ್ಯಾಯ ಒದಗಿಸ್ತಾಯಿದ್ರು. ಕತೆ, ಚಿತ್ರಕಥೆ ಅದು ಎಷ್ಟು ಒಂದು ಗಟ್ಟಿಯಾಗಿರ್ತಾಯಿತ್ತು ಅಂದರೆ ಪ್ರತಿಯೊಂದು ಸಂಸಾರದವರು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಕೂತ್ಕೊಂಡು ನೋಡೋಂಥ ಚಿತ್ರ. ಕಡೆಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಏನಾಯಿತು, ಇಲ್ಲಿ ಆ ಮಗ ಅವನಿಗೆ ಗೊತ್ತಿಲ್ಲ ಅಪ್ಪ ಅಂತ, ಪೊಲೀಸ್ಗಳನ್ನ ಕರ್ಕೊಂಬಂದ್ಬಿಡ್ತಾನೆ.
ಆ ಡಕಾಯ್ತ ನಮ್ಮನೆಯಲ್ಲೇ ಇದ್ದಾನೆ, ಬನ್ನಿ ಬನ್ನಿ ಅಂತ ಕರ್ಕೊಂಬರ್ತಾನೆ. ತಂದೆ ಅನ್ನೋದು ಗೊತ್ತಿಲ್ಲ. ಮನೆಗೆ ಬಂದ ತಕ್ಷಣ ಲೀಲಾವತಿಯವರು ತಾಯಿ, ಅಯ್ಯೋ ನಿಮ್ಮಪ್ಪನ್ನೇ ನೀನೇ ಹಿಡ್ಕೊಡ್ತಾ ಇದೆಯಾ, ನಿಮ್ಮ ಅಪ್ಪ ಅಮ್ಮ ಅವರು, ಅಯ್ಯೋ ಅಮ್ಮ ನಂಗೆ ಗೊತ್ತಿಲ್ಲ ಅಮ್ಮ, ನಾನು ಏನು ಮಾಡೋದು, 10,000 ರೂಪಾಯಿ ಕೊಡ್ತಾರೆ ಅಂದ್ರಲ್ಲಮ್ಮ, ನಾವು ಕಷ್ಟದಲ್ಲಿದ್ವಿ, ಅದಕ್ಕೋಸ್ಕರ ನಾನು ಹೇಳ್ಬಿಟ್ಟೆ ಅಮ್ಮ. ಆ ಕರುಳು ಕಿತ್ತು ಬರೋ ಅಂಥ ಸನ್ನಿವೇಶ. ಅವ್ರನ್ನ ರಾಜ್ಕುಮಾರ್ ಅವ್ರನ್ನ ಜೀಪಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ ಬೇಡಿಗಳು ಹಾಕ್ಕೊಂಡು, ಕಣ್ಣಲ್ಲಿ ಇವತ್ತು ನೀರು ಬರ್ತಾ ಇರುತ್ತೆ ನಮಗೆಲ್ಲರಿಗೂ ಆ ಚಿತ್ರ. ನಿಜವಾಗ್ಲೂ ಆ ಒಂದು ಸಿನಿಮಾಗಳು ಮುಗೀತು ಬಿಡಿ. ರಾಜ್ಕುಮಾರ್ ಅವ್ರು ಹೋದಂಗೆ ಆ ಯುಗ ಹೊಟ್ಟೋಯ್ತು. ಇವತ್ತು ಯಾರು ಅಂಥ ಚಲನಚಿತ್ರಗಳು ಬರೋಕ್ಕೆ ಸಾಧ್ಯವೂ ಇಲ್ಲ, ನಾವು ನೋಡೋಕ್ಕಾಗೋದು ಇಲ್ಲ. ನಾವೆಲ್ಲ ಪುಣ್ಯವಂತರು ಅನಿಸುತ್ತೆ. ಆ ಕಾಲದಲ್ಲಿ ಅಂಥ ಕಥಾವಸ್ತು ಇರುವಂತಹ ಚಿತ್ರ, ಒಳ್ಳೊಳ್ಳೆ ನಟಿಯರುಗಳನ್ನ ನೋಡ್ತಾ ಇದ್ವಿ. ನಿಜವಾಗಲೂ ಸಿಪಾಯಿರಾಮ ಬಗ್ಗೆ ಕೆಲವು ತುಣುಕುಗಳನ್ನು ಹೇಳಿದ್ದೀನಿ. ಈಗಲೂ ಕಾಲ ಮಿಂಚಿಲ್ಲ. ಯಾರ ಈ ವಿಡಿಯೋ ನೋಡಿದ್ಮೇಲೆ ವಿಡಿಯೋಲ್ಲಿ ನೀವು ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಲ್ಲಿ ನೋಡಿ, ಸಿಪಾಯಿರಾಮ ಸಂಪೂರ್ಣ ಚಲನಚಿತ್ರ ನೋಡಿ. ನೀವು ನೋಡ್ಬಿಟ್ಟು ಆಮೇಲೆ ಬೇಕಾದ್ರೆ ಕಮೆಂಟ್ ಹಾಕಿ. ನಮಸ್ಕಾರ.